ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಅಜ್ಜಿ ಬಜ್ಜಿ ಅಂತಂದರೆ ಮೆತ್ತಗಾಗಿರುವುದು, ಅಜ್ಜುಗುಜ್ಜು ಅಂತಂದರೆ ಬಹಳ ಮೆತ್ತಗಿರುವುದು. ಅಜ್ಞ ಅಂತಂದರೆ ಏನು ತಿಳಿಯದ, ಅಜ್ಞ ಅಂತಂದರೆ ತಿಳುವಳಿಕೆ ಇಲ್ಲದವನು, ಅಜ್ಞಾತ ಅಂತಂದರೆ ತಿಳಿಯದ, ಅಜ್ಞಾತವಾಸ ಅಂತಂದರೆ ಯಾರಿಗೂ ತಿಳಿಯದಂತೆ ಮಾಡುವ ವಾಸ, ಅಜ್ಞಾನ ಅಂತಂದರೆ ಅರಿವಿಲ್ಲದಿರುವಿಕೆ, ಅವಿದ್ಯೆ, ಅಜ್ಞಾನಿ ಅಂತಂದರೆ ತಿಳುವಳಿಕೆ ಇಲ್ಲದವನು ಅಂತಂದೇಳಿ ಅರ್ಥ ಕೊಡುತ್ತೆ. ಹಠ ಕಟ್ಟಿಸು ಅಂತಂದರೆ ಆಯಾಸ ಪಡು, ರೌದ್ರಾವೇಶವನ್ನು ತೋರು ಅಂತಂದೇಳಿ ಅರ್ಥ ಕೊಡುತ್ತೆ. ಹಠಕಾಯಿಸು ಅಂತಂದರೆ ತಡೆ, ಹಠಕಾವು ಅಂತಂದರೆ ಅಡ್ಡಿ, ಹಠನ ಅಂತಂದರೆ ತಿರುಗಾಟ ಅಂತಂದೇಳಿ ಅರ್ಥ ಕೊಡುತ್ತೆ. ಹಠಮಠ ಅಂತಂದ್ರೇನು? ಸುಳ್ಳು, ಮಾಯೆ, ಮೋಸ, ಮೋಸಗಾರ ಅಂತಂದೇಳಿ ಅರ್ಥ ಕೊಡುತ್ತೆ. ಹಠಮಟಿಗ ಅಂತಂದರೆ ಸುಳ್ಳು ಹೇಳುವವನು, ಮೋಸಗಾರ ಅಂತಂದೇಳಿ ಅರ್ಥ ಕೊಡುತ್ತೆ. ಹಠಮಟಿಗ ಅಂತಂದರೆ ಸುಳ್ಳು ಹೇಳುವವನು, ಮೋಸಗಾರ. ಹಠಮಟ್ಟಿಸು ಅಂತಂದರೆ ಸುಳ್ಳು ಹೇಳು, ಮೋಸ ಮಾಡು, ತಪ್ಪಿಸು, ಆತುರಪಡು ಅಂತಂದೇಳಿ ಅರ್ಥ ಕೊಡುತ್ತೆ. ಹಠವಟ ಅಂತಂದರೆ ಮೋಸ, ಮೋಸಗಾರ ಅಂತಂದೇಳಿ ಅರ್ಥ ಕೊಡುತ್ತೆ. ಹಠ ಹುಟ್ಟಿಸು ಅಂತಂದರೆ ಮೋಸ ಮಾಡು, ಆತುರಪಡು ಅಂತಂದೇಳಿ ಅರ್ಥ ಕೊಡುತ್ತೆ. ಹಠವಿ ಅಂತಂದರೆ ಕಾಡು, ಒಂದು ಅಳತೆ. ಹಠವೀಚರ ಅಂತಂದರೆ ಕಾಡಿನಲ್ಲಿ ಸಂಚರಿಸುವವನು. ಹಠಾಟೋಪ ಅಂತಂದರೆ ಆಡಂಬರ. ಹಠಾಪ ಅಂತಂದ್ರೇನು? ಶಕ್ತಿ, ಅಂಕೆ ಅಂತಂದೇಳಿ ಅರ್ಥ ಕೊಡುತ್ತೆ. ಹಠಾಪಿಸು ಅಂತಂದರೆ ಹಿಡಿತಕ್ಕೆ ಸಿಗು ಅಂತಂದೇಳಿ ಅರ್ಥ ಕೊಡುತ್ತೆ. ಅಟ್ಟ ಅಂತಂದ್ರೇನು? ಮನೆಯ ಒಳಗಡೆ ಸಾಮಾನುಗಳನ್ನು ಇಡುವುದಕ್ಕೋಸ್ಕರ ಛಾವಣಿಗೆ ಹೊಂದಿಸಿ ಮಾಡಿರುವ ಅಂತಸ್ತು ಅಥವಾ ಮಹಡಿ ಅಥವಾ ವೇದಿಕೆ, ಅಂಗುಳ ಅಂತಂದೇಳಿ ಅರ್ಥ ಕೊಡುತ್ತೆ. ಅಟ್ಟಕಳೆ ಅಂತಂದರೆ ಜಿಡ್ಡನ್ನು ಹೋಗಲಾಡಿಸಲು ತಲೆಗೆ ಉಜ್ಜಿಕೊಳ್ಳುವ ಗಂಜಿ ಅಥವಾ ಸರಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಟ್ಟಗೋಲು ಅಂತಂದರೆ ಎತ್ತರವಾದವುಗಳು. ಅಟ್ಟಟ್ಟಿ ಅಂತಂದರೆ ದೂತನನ್ನು ಕಳುಹಿಸುವುದು. ಅಟ್ಟಟ್ಟಿಕೆ ಅಂತಂದರೆ ದೂತರನ್ನು ಕಟ್ಟುವುದು ಅಂತಂದೇಳಿ ಅರ್ಥ ಕೊಡುತ್ತೆ. ಅಟ್ಟಡವಿ ಅಂತಂದರೆ ದಟ್ಟವಾದ ಕಾಡು. ಅಟ್ಟಡಿ ಅಂತಂದರೆ ಅತ್ಯಂತ ಕೆಳಭಾಗ ಅಂತಂದೇಳಿ ಅರ್ಥ ಕೊಡುತ್ತೆ. ಅಟ್ಟಣ ಅಂತಂದರೆ ಕೋಟೆಯ ಮೇಲೆ ಕಟ್ಟಿರುವ ಕೊಠಡಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಟ್ಟಣಿಗೆ ಅಂತಂದರೆ ಎತ್ತರವಾದ ವೇದಿಕೆ. ಅಟ್ಟಣೆ ಅಂತಂದರೆ ಅಟ್ಟಣ ಅಥವಾ ಅಟ್ಟಣಿಗೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಟ್ಟಳ ಅಂತಂದ್ರೇನು? ಅಟ್ಟಣ. ಅಟ್ಟಳಿಗೆ ಅಂತಂದರೆ ಹೊಲ ಗದ್ದೆ ಮುಂತಾದ ಕಡೆ ಎತ್ತರದಲ್ಲಿ ಕಟ್ಟುವ ಕಾವಲಿನ ಗುಡಿಸಲು ಅಂತಂದೇಳಿ ಅರ್ಥ ಕೊಡುತ್ತೆ. ಅಟ್ಟವಣೆ ಅಂತಂದರೆ ಕೂಡುವ ಮತ್ತು ಕಳೆಯುವ ಲೆಕ್ಕ ಅಂತಂದೇಳಿ ಅರ್ಥ ಕೊಡುತ್ತೆ. ಅಟ್ಟವಣೆ ಕೋಲ್ ಅಂತಂದ್ರೇನು? ಓದುವಾಗ ಪುಸ್ತಕವನ್ನು ಇಟ್ಟುಕೊಳ್ಳುವುದಕ್ಕೆ ಉಪಯೋಗಿಸುತ್ತಿದ್ದ ಪೀಠ ಅಂತಂದೇಳಿ ಅರ್ಥ ಕೊಡುತ್ತೆ. ಅಟ್ಟವೆ ಅಂತಂದ್ರೇನು? ಹುಲ್ಲು ಮುಂತಾದವನ್ನು ಮೆದೆ ಹಾಕುವುದಕ್ಕಾಗಿ ಸಿದ್ಧಪಡಿಸಿದ ಅಟ್ಟ ಅಥವಾ ಅಷ್ಟಮಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಟ್ಟಹಾಸ ಅಂತಂದರೆ ಏನು ನೋಡ್ರಿ? ತುಂಬ ಜೋರಾದ ನಗು, ಆಡಂಬರ ಅಂತಂದೇಳಿ ಅರ್ಥ ಕೊಡುತ್ತೆ. ಅಟ್ಟ ಆಸಂಗೈ ಅಂದರೆ ಹಾಸ್ಯ ಮಾಡಿ ನಗು ಅಂತಂದೇಳಿ ಅರ್ಥ ಕೊಡುತ್ತೆ. ಅಟ್ಟಾಲ ಅಂತಂದರೆ ನೋಡ್ರಿ? ಕೋಟೆಯ ಮೇಲಿನ ಕೊತ್ತಳ. ಅಟ್ಟಾಳ ಅಂತಂದರೆ ಅಟ್ಟಾಲ, ಮಹಡಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಟ್ಟಾಳು ಅಂತಂದರೆ ಅಟ್ಟಿಸಿಕೊಂಡು ಬರುವ ಆಳು ಅಂತಂದೇಳಿ ಅರ್ಥ ಕೊಡುತ್ತೆ. ಅಟ್ಟಾಸುರ ಅಂತಂದರೆ ಅತಿ ಭಯಂಕರ ಸ್ಥಿತಿ, ಅತಿ ಭಯಂಕರ ವ್ಯಕ್ತಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಟ್ಟಿಸು ಅಂತಂದರೆ ಕಳುಹಿಸು ಕೊಡು, ಬತ್ತು, ಕಾಯಿಸು ಅಂತಂದೇಳಿ ಅರ್ಥ ಕೊಡುತ್ತೆ. ಅಟ್ಟು ಅಂತಂದರೆ ನೋಡ್ರಿ? ಅಂಟು, ಬೆನ್ನು ಹತ್ತಿ ಹೋಗು, ಓಡಿಸು, ಕಳುಹಿಸು, ಮುಂದಕ್ಕೆ ಚಾಚು, ಸುರಿ, ಅಡುಗೆ ಮಾಡು, ಕುದಿದ ಗಟ್ಟಿಯಾಗು ಅಂತಂದೇಳಿ ಅರ್ಥ ಕೊಡುತ್ತೆ. ಅಟ್ಟು ಅಂತಂದರೆ ಬೆನ್ನಟ್ಟುವಿಕೆ, ಕಳುಹಿಸುವಿಕೆ, ಧಾವಂತ, ಮೇಲ್ಭಾಗದ ಬದು, ಅಟ್ಟಣೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಟ್ಟುಂಬರಿ ಅಂತಂದರೆ ಬೆನ್ನಟ್ಟಿ ಹೋಗುವುದು ಅಂತಂದೇಳಿ ಅರ್ಥ ಕೊಡುತ್ತೆ. ಅಟ್ಟುಂಬರಿ ಅಂತಂದರೆ ಅಟ್ಟಿಸಿಕೊಂಡು ಹೋಗು ಅಂತಂದೇಳಿ ಅರ್ಥ ಕೊಡುತ್ತೆ. ಅಟ್ಟುಗುಳಿ ಅಂತಂದರೆ ಸಾಲಿಗೆ 7 ಗುಳಿಗಳಂತೆ 2 ಸಾಲುಗಳಲ್ಲಿ
ಒಟ್ಟು 14 ಗುಳಿಗಳಿದ್ದು ಆ ಗುಳಿಗಳಲ್ಲಿ ಹುಣಸೆ ಬೀಜ, ಕವಡೆ ಮೊದಲಾದವನ್ನು ತುಂಬ ಆ ಕಾಳುಗಳನ್ನು ಎತ್ತಿ ಒಂದೊಂದಾಗಿ ಮುಂದಿನ ಗುಳಿಯಲ್ಲಿ ಹಾಕುವ ಆಡುತ್ತಾ ಒಂದು ಬಗೆಯ ಆಟ ಅಂತಂದೇಳಿ ಅರ್ಥ ಕೊಡುತ್ತೆ. ಅಟ್ಟುಗುಳಿ ಮಣೆ ಅಂತಂದ್ರೇನು? ಅಟ್ಟುಗುಳಿ ಮಣೆ ಅಂತಂದರೆ ಅಟ್ಟುಗುಳಿ ಆಟಕ್ಕೆ ಉಪಯೋಗಿಸುವ ಸಾಲಿಗೆ 7ರಂತೆ 2 ಸಾಲುಗಳಲ್ಲಿ ಒಟ್ಟು 14 ಗುಳಿಗಳಿರುವ ಮಣೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಟ್ಟುಗೊಳ್ಳು ಅಂತಂದ್ರೇನು? ಧಾವಂತ ಕೊಡು ಅಂತಂದೇಳಿ ಅರ್ಥ ಕೊಡುತ್ತೆ. ಅಟ್ಟಿಪ್ಪು ಅಂತಂದರೆ ಅಟ್ಟುಪ್ಪು ಅಂತಂದರೆ ಉಪ್ಪು ನೀರನ್ನು ಕಾಯಿಸಿ ಇಂಗಿಸಿ ತಯಾರಿಸಿದ ಉಪ್ಪು ಅಂತಂದೇಳಿ ಅರ್ಥ ಕೊಡುತ್ತೆ. ಅಟ್ಟುಳಿ ಅಂತಂದರೆ ಅಟ್ಟಿಸಿಕೊಂಡು ಹೋಗುವಿಕೆ, ಹಿಂಸೆ, ದೇಹದ ಮೃಗ ಅಂತಂದೇಳಿ ಅರ್ಥ ಕೊಡುತ್ತೆ. ಅಟ್ಟುಳಿಗಾರ ಅಂತಂದರೆ ಹಿಂಸೆ ಪಡಿಸುವವನು ಅಂತಂದೇಳಿ ಅರ್ಥ ಕೊಡುತ್ತೆ. ಅಟ್ಟುಳಿಯಾಳು ಬೇಟೆಯ ಮೃಗವನ್ನು ಅಟ್ಟಿಸಿಕೊಂಡು ಹೋಗಿ ಹೊಡೆಯುವ ವ್ಯಕ್ತಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಟ್ಟೆ ಅಂತಂದ್ರೇನು? ತಲೆಯಿಲ್ಲದ ದೇಹ, ಎಲುಬಿನ ಗೂಡು, ಪಾದರಕ್ಷೆಯ ತಳಭಾಗದ ಹಲ್ಲೆ, ಚರ್ಮ, ರಸ ತೆಗೆದ ಕಬ್ಬಿನ ಸಿಪ್ಪೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಟ್ಟೆಗಾಲು ಅಂತಂದರೆ ನೋಡ್ರಿ, ಅಟ್ಟೆಗಾಲು ಅಂತಂದರೆ ಬಗ್ಗಿದ ಕಾಲು ಅಂತಂದೇಳಿ ಅರ್ಥ ಕೊಡುತ್ತೆ. ಅಟ್ಟಾವಣೆ ಅಂತಂದರೆ ಅಟ್ಟವಣೆ ಅಥವಾ ಜ್ಞಾಪಿಸುವುದು, ನೆನಪು ಅಂತಂದೇಳಿ ಅರ್ಥ ಕೊಡುತ್ತೆ. 18 ಅಂತಂದರೆ 18 ಅಂತಂದೇಳಿ ಅರ್ಥ ಕೊಡುತ್ತೆ. 18 ಕಚೇರಿ ಅಂತಂದರೆ ಸರ್ಕಾರದ 18 ಇಲಾಖೆಗಳುಳ್ಳ ಕಚೇರಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಂಕಾರ ಅಂತಂದ್ರೇನು? ಕೋಟೆಯ ರಕ್ಷಕ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಂಗುಯಿ ಚಾಟ ಅಂತಂದರೆ ಕಣ್ಣು ಮುಚ್ಚಾಲೆ ಆಟ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಂಗೊತ್ತು ಅಂತಂದರೆ ಒಳಕ್ಕೆ ಹೋಗುವಂತೆ ಒತ್ತು, ಅದುಮು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಂಬೆ ಅಂತಂದರೆ ದನದ ಕೊಟ್ಟಿಗೆಯ ಬಾಗಿಲಲ್ಲಿ ನಿಲ್ಲಿಸುವ ಆಚೆ ಈಚೆಯ ರಂಧ್ರಗಳ ಮೂಲಕ ಸರಿಸಲು ಬರುವಂತಿರುವ ಗೂಟಗಳುಳ್ಳ ಕದ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಕ ಅಂತಂದರೆ ವಶದಲ್ಲಿಟ್ಟುಕೊಳ್ಳುವುದು, ಮಿತಿ, ನಿಯಮ, ಒಳಸೇರಿರುವುದು, ಅಡಗಿಕೊಂಡಿರುವುದು, ಪತ್ರದ ಜೊತೆಯಲ್ಲಿ ಲಕೋಟೆಯಲ್ಲಿಡುವ ಇತರ ಕಾಗದ ಮೊದಲಾದವು, ಒಂದರ ಮೇಲೊಂದನ್ನು ಪ್ರೇರೇಪಿಸುವುದು, ಅಡಕಗೊಳಿಸು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಕ ಅಂತಂದರೆ ಒತ್ತಿ ಗಾತ್ರವನ್ನು ಚಿಕ್ಕದು ಮಾಡು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಕಲು ಅಂತಂದರೆ ಒಂದರ ಮೇಲೆ ಒಂದನ್ನು ಪೇರಿಸಿ ಇಡುವುದು ಅಥವಾ ಹಾಗೆ ಪೇರಿಸಿ ಇಟ್ಟುದು ಅಥವಾ ರಾಶಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಕಿಲುಗೋಳ್ ಅಂತಂದರೆ ಒತ್ತೊತ್ತಾಗು, ಅಡಕಿಲ್ ಅಂತಂದರೆ ಅಡಕಲು, ಅಡಕಿಲಗೋಳ್ ಅಂತಂದರೆ ಒಂದರ ಮೇಲೊಂದು ಪೇರಿಸಿರು ಅಥವಾ ದಟ್ಟವಾಗು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಕಿಲ್ಪೆರೆ ಅಂತಂದರೆ ಒಂದರ ಹಿಂದೆ ಒಂದಾಗಿ ಬರುವ ಅಲೆ ಅಂತಂದೇಳಿ ಅರ್ಥ ಕೊಡುತ್ತೆ. ಒಂದರ ಹಿಂದೆ ಒಂದು ಬರುವಂತಹ ಅಲೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಕಿಲ್ವೆ ಸರ್ ಅಂದರೆ ಇದ್ದ ಹೆಸರಿನ ಮೇಲೆ ಸೇರಿಸಿಕೊಂಡ ಹೆಸರು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಕು ಅಂತಂದರೆ ಒಯ್ಯು, ರಾಶಿ ಹಾಕು. ಅಡಕು ಅಂತಂದರೆ ನಿಯಮ, ಹಿಡಿತ, ನೇಯ್ಗೆಯಲ್ಲಿ ಹೊತ್ತಿ ಸೇರಿಸಿದ 4 ದಾರದ ಎಳೆ. ಅಡಕೆ ಅಂತಂದರೆ ಒಂದು ಬಗೆಯ ಮರ ಮತ್ತು ಅದರ ಕಾಯಿ, ಕಹಿ ಪದಾರ್ಥ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಗುದಾಣ ಅಂತಂದರೆ ಅವಿತುಕೊಳ್ಳುವ ಸ್ಥಳ.